ಮಾತುಗಳು ನನಗೆ ನೋಡ್ರಿ, ದೇವೇಗೌಡರು ಇವತ್ತು ಸಹ ನನ್ನ ಜೊತೆಲಿ ಸಿಕ್ಕಿದಾಗ ಮಾತಾಡ್ತಾರೆ, ರೇವಣ್ಣ ಮಾತಾಡ್ತಾರೆ. ಇವರು ನಾನು ಯಾವತ್ತು 96ರಲ್ಲಿ ಇವ್ರ ಪಕ್ಷವನ್ನು ನಾನು ಬಿಟ್ಟು ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿದೆ. ಅವತ್ತಿಂದ ಇವತ್ತರೆಗೂ ಅವ್ರ ಜೊತೆ ನಾನು ಮಾತಾಡಿಲ್ಲ. ಅವರು ನಾವು ಭೇಟಿ ಮಾಡೋದ್ರೂ ಸಹ ಯಾವತ್ತೂ ಸಂಪರ್ಕ ಇಲ್ಲ. ಅದು ಅವ್ರಿಗೆ ನಮಗೇನು ಯಾರ ಬಗ್ಗೆಯೂ ದ್ವೇಷ ಇಲ್ಲ. ರಾಜಕಾರಣ ಅಥವಾ ವಿಶ್ವಾಸ, ಗಂಡ ಹೆಂಡ್ತಿನೇ ಬೆಳಗ್ಗೆ ದೈವ ಸಾಗುವಂಥ ಕೆಟ್ಟ ಕಾಲ, ಅಪ್ಪ ಮಕ್ಕಳೇ ಒಂದು ಕಡೆ ಬದುಕುವಂಥ ಕಾಲ. ರಾಜಕೀಯ ಪಕ್ಷದಲ್ಲಿ ಇವರು ಹೆಗಡೆ ಜೊತೆ ಎಷ್ಟು ದಿವಸ ಇದ್ದರು, ಬೊಮ್ಮಾಯಿ ಜೊತೆ ಎಷ್ಟು ದಿವಸ ಇದ್ದರು, ಪಟೇಲ್ರ ಜೊತೆ ಎಷ್ಟು ದಿವಸ ಇದ್ದರು, ಅಲ್ಲಿಂದ ವೈ ಕೆ ರಾಮಯ್ಯನಿಂದ ಹಿಡಿದು ಇಲ್ಲಿವರೆಗೆ ನಮ್ಮವರೆಗೂ ಯಾರ್ಯಾರ ಜೊತೆ ಇದ್ದರು. ಯಾಕೆ ಇವ್ರನ್ನೆಲ್ಲ ಬಿಟ್ಟೋದ್ರು ಅವರು? 3 ಪಕ್ಷ ಚೇಂಜ್ ಆಯಿತು. ಜನತಾ ಪಕ್ಷ ಆಯಿತು, ಜನತಾ ದಳ ಆಯಿತು, ಸಾಜಪ್ಪ ಆಯಿತು, ಜಾತ್ಯತೀತ ಆಯಿತು. ಇದೆಲ್ಲ ಹೆಂಗೆ ಬದಲಾವಣೆ ಆಯಿತು? ಇದೆಲ್ಲ ನಾನು ಬದಲಾವಣೆ ಮಾಡಿದನು. ಜನತಾದಳ ಅವತ್ತು ಜಯಪ್ರಕಾಶ್ ನಾರಾಯಣ ಅವರು ಕಟ್ಟಿದ ಪಕ್ಷ. ಅದಾದಮೇಲೆ ಜನತಾ ದಳ ಆದಮೇಲೆ ಸಜಾಪ ಆಯಿತು. ಅದಾದಮೇಲೆ ಜಾತ್ಯತೀತ ಇದು ಇನ್ನೊಂದು ಜನತಾ ಪಕ್ಷ ಆಯಿತು. ಅದಾದಮೇಲೆ ಈಗ ಜಾತ್ಯತೀತ ಜನತಾ ದಳ ಆಗಿದೆ. ಎಷ್ಟೋ ಜನ ಲೀಡ್ರ್ಗಳನ್ನ ಬಿಟ್ಟು ಇವರು ಕೊನೆಗೆ ಇವ್ರು ಸಪ್ರೇಟು ಐಡೆಂಟಿಟಿ, ಇವ್ರ ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ. ಇದನ್ನು ಇತಿಹಾಸ ಹೇಳಬೇಕಲ್ಲ. ಅವರು ಸಿದ್ದರಾಮಯ್ಯನವ್ರು ಬಿಟ್ಟು ಬಂದಿದ್ದಾಲಿ, ವೈ ಕೆ ರಾಮಯ್ಯನವ್ರು ಬಿಟ್ಟು ಬಂದಿದ್ದಾಲಿ, ಯಾರು ನಮ್ಮ ಗೋವಿಂದೇಗೌಡರು ಚಿಕ್ಕಮಗಳೂರು, ಮತ್ತು ನಾಗೇಗೌಡರು ಇರ್ಬೋದು, ಬೈರೇಗೌಡರು ಇರ್ಬೋದು, ಬಿ ಎಲ್ ಶಂಕರ್ ಇರ್ಬೋದು. ಈ ಥರ ಬೇಕಾದಷ್ಟು ಇತಿಹಾಸ ಇದೆ. ಅದನ್ನೆಲ್ಲ ನಾನು ಇದೆಲ್ಲ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಬೇಕು ಅಂದರೆ ಅಸೆಂಬ್ಲಿನಲ್ಲಿ ಚರ್ಚೆ ಅಂದರೆ JDS ಅವರು ಒಂದು ಪಕ್ಷದ ಸ್ಥಿರವಾಗಿರಲ್ಲ ಅಂತಾರೆ ಸರ್. ನೀವೇ ಹೇಳಬೇಕು, ನಾನು ಯಾಕೆ ಹೇಳಿ? ಇಲ್ಲ, ಅವರೇ ಹೇಳಬೇಕು. ನಾವು ಈ ಥರ ಇಲ್ಲಲ್ಲಪ್ಪ ನಾವು ಇದ್ದೋ ಅಂತ. ಈಗ ಹೆಗಡೆಯವರು ಅವರು ಎಷ್ಟು ದಿವಸ ಚೆನ್ನಾಗಿದ್ದರು, ಜಯಂತ್ ಪಟೇಲ್ ಅವರು ಎಷ್ಟು ದಿವಸ ಚೆನ್ನಾಗಿದ್ದರು. ಸೊ ವೈ ಕೆ ರಾಮಯ್ಯನವ್ರ ಜೊತೆ ಯಾಕೆ ಶಾಶ್ವತವಾಗಿ ಚೆನ್ನಾಗಿರೋಕ್ಕಾಗಲಿಲ್ಲ? ಇದನ್ನೆಲ್ಲ ಅವರೇ ಹೇಳಬೇಕಲ್ಲ ದಣಿ, ನಾನು ಹೇಳೋಕ್ಕಾಗುತ್ತಾ? ನಾನು ಹೇಳಿದ್ರೆ ಇದೇನೋ ಒಂದು ನಮ್ಮ ಜನವೇ ಎಷ್ಟೋ ಜನ ಯಾಕೆ ಇವರು ಹೇಳಿದ್ರು ಅಂತ ಹೇಳ್ಬೋದು. ಅವರೇ ಹೇಳಿ ಇತಿಹಾಸವನ್ನು. ಅದರಿಂದ ಇದು ಅಸೆಂಬ್ಲಿನಲ್ಲಿ ಚರ್ಚೆ ಆದರೆ ಭಾಳ ಸೂಕ್ತವಾದಂಥ. ಅಸೆಂಬ್ಲಿಗೂ ಬರಲಿಲ್ಲ ಮಾಡಿದ್ರು. ಅಸೆಂಬ್ಲಿಗೆ ನಾನು ಬರೋದು ಮಾಡಲಿಲ್ಲ. ಹೋಗಿದ್ದಾರೆ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಿಯಾಗಿ. ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ್ರೆ ಅವ್ರು ಬರೋಕ್ಕೆ ರೆಡಿ ಇದ್ದರೆ ನಿಮ್ಮ ಮುಂದೆ ಇಲ್ಲೂ ಆಹ್ವಾನ ಕೊಡ್ತಾ ಇದ್ದಾರೆ. ಅವರು ಬರೋಕ್ಕೆ ರೆಡಿ ಇದ್ದರೆ ಒಂದು ಎಲ್ಲರೂ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಲಿ. ಯಾರು ಒಬ್ಬರು ಚೆನ್ನಾಗಿರೋರು ಮೀಡಿಯಾದವರು ಯಾರು ನಮಗೆ ಅವ್ರಿಗೆ ಕಾಮನ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ, ಅವರು ಯಾರಾದರೂ ಸರಿ ನೀನೇ ಮಾಡ್ಬೋದು. ನಾ ತಪ್ಪೇನಿದೆ? ಕಾಮನ್ ಫ್ರೆಂಡ್ ನನಗೆ ನೀನು ನನಗೂ ಒಯ್ದಿಯಲ್ಲ, ಅವ್ರಿಗೂ ಒಯ್ದಿಯಲ್ಲ. ನೀನು ಒಂದು ನಿಗದಿ ಮಾಡಿಸು, ಅವ್ರನ್ನೂ ಕೇಳು, ನನ್ನೂ ಕೇಳು, ಯಾವ್ದಾರು ಒಂದು ಟೈಮ್ ಫಿಕ್ಸ್ ಮಾಡು, ಎಲ್ಲರೂ ಸರಿ ನಾವು ಬರೋಕ್ಕೆ ರೆಡಿ ಇದ್ದೀವಿ. ಅವಾಗ ಅದಕ್ಕೆ ಒಂದು ಏನಾಗುತ್ತೆ, ಈಗ ನಮ್ಮ ತಮ್ಮಣ್ಣ ಇಲ್ಲಿ ನಿಂತವ್ರೆ, ನಾನು ಅಲ್ಲೆಲ್ಲೋ ಕಾರಣದ ತಮ್ಮಣ್ಣನ ಬೈಬಿಟ್ಟು ಹೋಗೋದು ಹೊರಗಲ್ಲ. ತಮ್ಮಣ್ಣ ಎದುರುಗಡೆ ಚರ್ಚೆ ಆಗುತ್ತೆ. ಅವಾಗ ಅವ್ರೇನು ಹೇಳ್ತಾರೆ, ನಾನೇನು ಹೇಳ್ತಾರೆ ಜನಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಈಗ ಇಟ್ಟಂಡ್ರೆ ನಂತರ ಎಷ್ಟು ಬೇಕಾದ್ರೂ ಹೇಳ್ಬಿಡ್ಬೋದು. ಅವ್ರ ಇತಿಹಾಸ ಹೇಳೋದು ನನಗೇನು ಗೊತ್ತಿದೆ, ನನ್ನ ಹತ್ರನೂ ಇದೆ. ನಾನು ಪೆನ್ನಲ್ಲಿ ಇಟ್ಕೊಂಡಿಲ್ಲ, ನಾನೆಲ್ಲ ನನ್ನ ತಲೆಯೊಳಗೆ ಇದೆ ಸರ್. ಅವಾಗ 20 ವರ್ಷದ ಇತಿಹಾಸನೂ ಇದೆ ನನಗೆ. ಬರೀಬಲ್ಲೆ, ಅಸೆಂಬ್ಲಿಲೂ ಚರ್ಚೆ ಮಾಡಬಲ್ಲೆ, ಸೊ ಅವಕಾಶ ಕೊಟ್ಟರೆ ಎದುರುಗಡೆನೂ ಚರ್ಚೆ ಮಾಡಬಲ್ಲೆ. ಬಟ್ ಅದನ್ನೆಲ್ಲನೂ ಬಹುಶಃ ನಾನು ನನ್ನ ಜನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಕ್ಷೇತ್ರದ ಮತದಾರರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ. ಅದನ್ನೆಲ್ಲನೂ ಮೀರಿ ಅವರಿಗೆ ನನ್ನ ಚಲುವರಾಯ ಸ್ವಾಮಿ ಬಗ್ಗೆ ಯಾವುದೇ ಥರದ ನನ್ನ ನಾಲಿಗೆಯನ್ನು ಹೆಂಗೆ ಬೇಕು ಹಿಂಗೆ ಆಡಿಸಿ ಅವ್ರ ಗೌರವವನ್ನು ಕಳೀಲಿಕ್ಕೆ ನಾನು ರೆಡಿ ಇಲ್ಲ. ಸೊ ಚರ್ಚೆ ಎದುರುಗಡೆ ಬಂದು